ಈ ಸಂಜೆ ವೇಳೆಯ ಟೈಮದಲ್ಲಿ ಎಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರೊಂದು ಮಾತ ಹಿಂಗೆ ಹೇಳ್ತಾರಲ್ಲ ಹನುಮಣ್ಣ. ಏನ್ ಹೇಳಿದ್ರಿಪ್ಪ ಪುಂಡು ಮಾಸ್ತರ್ ಅವ್ರ? ರಸಿಕ ನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ. ಹೌದು, ರಸಿಕ ನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ. ಹೌದು. ರಸಿಕತೆ ಇಲ್ಲದವನ ಮಾತು ಕಿವಿ ಒಳಗ ಕಬ್ಬರ ಗೂಟನ್ನು ಜರದಂತೆ ಕೆಂಪಂದು ಇರ್ಲಿ. ಯಾಕೆ ಕೇಳಿದ್ರ, ಯಾರೇ ಈ ಫೂಲ್ ಸಾಹೇಬನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಎರಡು ಮೇಳಗಳ ಕರೆಸಿರಿ ಕಾರ್ಯಕ್ರಮ ಸರಾಗ ರೂಪದಿಂದ ಸಾಗಿ ಹೊಂಟಾವು. ನನ್ನ ಅಡಪದ್ರೊಳಗೆ ಸ್ವಲ್ಪ ಮಾತಾಡಬೇಕಂದಿದೆ. ಹೌದು, ಅದಕ್ಕಿರ್ಲಿ. ಇರ್ಲಿ. ವಿಷಯ ಸಂಯೋಗ ಮತ್ತು ವಿಯೋಗ ಒಳಗ ಕೂಡುವುದು ಮತ್ತು ಅಗಲುವುದು. ನಾ ಹೇಳ್ದೆ ಏನತ್ರಿ? ಅಗಲುದ್ರ ದುಃಖ ಆಗ್ತದ, ಹೌದು. ಕೂಡಿದ್ರ ಸುಖ ಸಿಗುತ್ತದ, ಸಂತೋಷ ಸಿಗುತ್ತದ, ಆನಂದ ಸಿಗುತ್ತದ ಹೇಳಿದ್ದೆ ಅವನು. ಈಗ ತಮ್ಮ ಅಗಲಿ ಹೋಗಿರ್ತಾನ. ಹೌದು. ಹೋಗಿ ಬಂದಿರ್ತಕ್ಕಂಥ ತಮ್ಮ ಮರಳಿ ಬಂದು ಅಣ್ಣನ ಬಂದು ನಿಂತಾಗ ಅಣ್ಣಗೆ ಖುಷಿ ಆಗ್ತದೋ ಏನು ದುಃಖ ಆಗ್ತದೋ? ಖುಷಿ ಆಗ್ತದ್ರಿ. ಕೂಡಿದ್ರೆ ಖುಷಿ ಆಗ್ತದಲ್ಲ. ಹೌದು. ಈಗ ಮನೆ ಒಳಗೊಂದು ಕಾರ್ಯಕ್ರಮ ಇರ್ತದ. ಹೌದು. ಆ ಕಾರ್ಯಕ್ರಮದಾಗ ಎಲ್ಲರೂ ಕೂಡಿದಾಗ ಖುಷಿ ಆಗ್ತದೋ ಏನು ದುಃಖ ಆಗ್ತದೋ? ಖುಷಿ ಆಗ್ತದ, ಚಂದ ಆಗ್ತದ. ಒಂದು ತೊಟ್ಲ ಕಾರ್ಯಕ್ರಮ ಆಗಲಿ, ಮದುವೆ ಕಾರ್ಯಕ್ರಮ ಆಗಲಿ, ಹೌದು, ಏನೇ ಕಾರ್ಯಕ್ರಮ ಇದ್ರೆ ಅಲ್ಲಿ ಕೂಡಿದ್ರನೇ ಸಂತೋಷ ಸಿಗುತ್ತದ. ಹೌದೌದು. ಅಲ್ಲಿದು ನೀವು ಒಬ್ಬ ಬಿಟ್ಟು ಹೋದೆ ಅಂದ್ರ ಕೆಡ್ತದ್ರಿ ಅವರ. ನಿನಗೆ ಸಂತೋಷ ಸಿಗುತ್ತದೇನು? ಇಲ್ಲ. ಇಲ್ಲಿದಿಂದ ನೀನು ಬಿಟ್ಟು ಬೇರೆ ಕಡೆಗೆ ಹೋದಿ ಮತ್ತು ಹೋಗಿದಿ, ಮತ್ತ ಆ ಯುವಾಗದಿಂದ ಹೋಗಿದ್ದಿ, ನೀನು ಅಗಲಿ ಹೋಗಿದ್ದಿ, ಅಲ್ಲಿ ಸುಖ ಸಿಗುತ್ತಂತೇಳಿ ಅಲ್ಲೇ ಇರಬೇಕಾಗಿತ್ತು. ಮತ್ತು ಕೂಡಿ ಸಂಘದೊಳಗೆ ಯಾಕೆ ಬಂದಿ ಮಾಸ್ತರ್ ನೀನು? ಯಾಕೆ ಬಂದ್ರಿ ಇಲ್ಲಿಗೆ? ಊರೇ ಬಿಟ್ಟು ಹೋಗಿರಿ. ಆದ್ರ ಅಗಲಿ ಹೋಗಿರಿ ನೀವು. ಹೌದು. ಮುಗುಳು ಕೋಡದ ಎಲ್ಲಾ ಲಿಂಗ ಅಗಲಿ ಹೋದ. ಹೆಂಡ್ರ ಮಕ್ಕಳು ಇದು ಮಾಯಾ ಸಂಸಾರ ನಶ್ವರದ ಹೇಳಿ ಅಗಲಿ ಹೋದ. ಹೇಳಿದ್ರಿ. ಅಗಲಿ ಹೋದ ಕೂಡಲೇ ನೀವು ಮುಗುಳು ಕೋಡ ಐತೆ ಏನದು? ಹದ್ರಿ ಖಾಜಾ ಸಾಹಿಬನ ಬಲ್ಯಕ್ಕೆ ಹೋದ. ಹೌದು. ಅಲ್ಲಿ ಕೂಡ್ಬೇಕಂತೇಳಿ ಹೋದ. ಹೌದು. ಖಾಜಾ ಸಾಹಿಬ್ ಹೇಳ್ತಾನ, ಏನತ್ರಿ? ಯಪ್ಪ, ನನ್ನ ಬಲ್ಯಕ್ಕೆ ಕೂಡಬೇಡ, ಹೌದು, ಲಚ್ಚಣಕ್ಕೆ ಹೋಗು. ಸಿದ್ಧಲಿಂಗ ಗುರುವಿನ ಕೂಡು. ಲಚ್ಚಣದ ಸಿದ್ಧಲಿಂಗನ ಗುರುವಿನ ಕೊಡು. ಅಲ್ಲಿ ಹೋದ್ರೆ ನಿನಗೆ ಸುಖ ಸಿಗುತ್ತದೆ ಅಂತೇಳಿ ಹದ್ರಿ ಖಾಜಾ ಸಾಹಿಬ್ ಹೇಳ್ದ. ಹದ್ರಿದಿಂದ ಬಿಟ್ಟು ಲಚ್ಚಣಕ್ಕೆ ಹೋದ. ಲಚ್ಚಣಕ್ಕೆ ಹೋಗಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಆ ಗುರುದೀಕ್ಷೆ ಕೊಡು ಅಂದ. ಹೌದು. ಅವಾಗ ಲಚ್ಚಣದ ಸಿದ್ಧಲಿಂಗ ತಾನ, ಏನತ್ರಿ? ನಾನು ಹಂಗೆ ಗುರುದೀಕ್ಷೆ ಕೊಡಂಗಿಲ್ಲ. 3 ದಿವಸ ಮಣ್ಣಾಗ ಮುಚ್ಚಿಡ್ತೀನಿ. ಹೌದು. 3 ದಿವಸ ಆದ ಬಳಿಕ ನೀ ಜೀವಂತ ಇದ್ದೆ ಅಂದ್ರೆ ನಿನಗೆ ಗುರುದೀಕ್ಷೆ ಕೊಡ್ತೀನಿ ಅಂತ ಹೇಳಿ ಯಾರು ಲಚ್ಚಣದ ಸಿದ್ಧಲಿಂಗ ಲಚ್ಚಣದ ಸಿದ್ಧಲಿಂಗ ಗುರುಗಳು ಹೇಳಿದ್ರು. ಹೌದು. ಎಲ್ಲ ಲಿಂಗ. ಹೌದು. ಯಾಕಾಗಲ್ಲಪ್ಪ ನನಗೆ ಮಣ್ಣಾಗ ಮುಚ್ಚಿಡು ಅಂದ ಎಲ್ಲಾ ಲಿಂಗ. ಹೌದು. 3 ದಿವಸ ಮಣ್ಣಾಗ ಮುಚ್ಚಿಟ್ರು. ಹೌದು. 3 ದಿವಸ ಆದ ಬಳಿಕ ಮ್ಯಾಗಿನ ಮಣ್ಣು ತೆಗೆದ್ರು. ಜೈ ಸಿದ್ಧಲಿಂಗ ಅಂತೇಳಿ ಮುಗುಳು ಕೊಡದ ಎಲ್ಲ ಲಿಂಗ ಮುತ್ತೆ ಮ್ಯಾಗ ಬಂದ. ಹೌದಾ? ಮ್ಯಾಗ ಬಂದ ಕೂಡಲೇ ನೀ ಲಚ್ಚಣದ ಸಿದ್ಧಲಿಂಗ ಗುರುಗಳು ಗುರುದೀಕ್ಷೆ ಕೊಟ್ರು. ಹೌದು. ಗುರುದೀಕ್ಷೆ ಕೊಟ್ರು. ಅಲ್ಲಿದಿಂದ ಎಲ್ಲಪ್ಪ ಅಂತ ಕೇಳಿದ್ರ, ನೀನು ಎಲ್ಲಿ ಹೊತ್ತು ಮುಣುಗುತ್ತ ನೋಡು ಅಲ್ಲಿ ವಾಸ ಮಾಡತ್ ಹೇಳಿ ಆ ಲಚ್ಚಣದ ಸಿದ್ಧಲಿಂಗ ಗುರುಗಳು ಮುಗುಳು ಕೊಡದ ಎಲ್ಲಾ ಲಿಂಗ ಮುತ್ಯಾಗಿ ಹೇಳಿದ್ರು. ಹೌದು. ಯಾಕಾಗಲ್ಲಪ್ಪ ಅಂತ ಹೇಳಿ ಎಲ್ಲಿ ಹೊತ್ತು ಮುಣುಗುತ್ತದ ನೋಡು, ಎಲ್ಲಿ ಹೊತ್ತು ಮುಣುಗುತ್ತ ಅಂತ ಕೇಳಿದ್ರ, ಸ್ಮಶಾನ ಭೂಮಿ ಒಳಗೆ ಹೊತ್ತು ಮುಣುಗುತ್ತು. ಹೌದು. ಸುಡುಗಾಡದಾಗ. ಎಲ್ಲಿ? ಸುಡುಗಾಡದಾಗ ಹೊತ್ತು ಮುಣುಗುತ್ತು. ಒಣಗಿದ ಬನ್ನಿ ಮರ ಇತ್ತು. ಹೌದು. ಆ ಬನ್ನಿ ಮರಕ್ಕೆ ಟೇಕ ಹಚ್ಚಿ ಕೂತ ಅದಕ್ಕೆ ಮೊದಲು ಏನಂತೇಳಿ ಕರಿತಿದ್ರ ಹತ್ರ ಕೋಡ ಅಂತೇಳಿ ಕರಿತಿದ್ರು. ಹೌದು. ಬನ್ನಿ ಗಿಡಕ್ಕೆ ಯಾವಾಗ ಬೆನ್ನು ಹಚ್ಚಿ ಮುಗುಳು ಕೋಡ ಎಲ್ಲಾ ಲಿಂಗ ಕೂತ್ ನೋಡು, ಒಣಗಿರ್ತಕ್ಕಂಥ ಬನ್ನಿ ಗಿಡ ಮುಗುಳು ಬಿಡ್ತು. ಕೋಡ ಮತ್ತು ಮುಗುಳು ಕೋಡ ಏನು ಕೋಡ ಮತ್ತು ಮುಗುಳು ಕೂಡಿ ಮುಗುಳು ಕೋಡ ಅಂತೇಳಿ ನಾಮ ಹೆಸರಿಗೆ ಹೌದು. ಇದು ಕೂಡಿದ್ರಿಂದ ಕೋಡ ಮತ್ತು ಮುಗುಳು ಕೂಡಿದ್ರ ಸಲುವಾಗಿ ಮುಗುಳು ಕೋಡ ಅಂತೇಳಿ ನಾಮ ಬತ್ತು. ಜಗದಾಗ. ಹೌದು.
ಇಲ್ಲಿದಾಗಲಿ ಹೋಗೋಣ ಅಲ್ಲಿ ಮುಗುಳು ಕೋಡ ಐತೆ ಏನು ಹೇ ಹಂಗಾಗಿ ಕೋಡ ಮತ್ತು ಮುಗುಳು ಕುಡ್ಯಾವಲ್ಲ ಅಲ್ಲಿ ಹಾ ಇಲ್ಲಿ ಲಚ್ಚಣದಾಗ ಆ ಗುರುವಿನ ಕುಡ್ಯಾನಿಲ್ಲ ಕುಡಿಯೋಣ ಅಲ್ಲಿ ಕುಡ್ಯಾನ ಹೌದು ಒಮ್ಮೆ ಅಲ್ಲಿ ಹೋದತ್ತ ಮುಗುಳು ಕೋಡ ಆಯ್ತತ್ತ ವಿಷಯ ಗೊತ್ತಿದ್ರು ಮಾತಾಡು ಗೊತ್ತಿರ್ಲಿಕ್ಕಂದ್ರೆ ಮಾತಾಡೋಣ ಬೇಡ ನೀವೇ ಸೈಡ್ ಏನ್ ಹೆಂಗ ಅಲ್ಲಿ ಊರಾಗ ಅಂತ ಹೇಳಿ ಹಾ ನಮಗೇನು ಬರ್ಲತ್ತ ತಿಳ್ಕೊಡ್ರಿ ಕೊಡೋದೇ ಹೆಂಗ ಶ್ರೇಷ್ಠ ಹೆಂಗ್ರಿ? ಯಾವ ಮತ ಬೆಳೀತು ಹಾ ಪಾರ್ವತಿ ಪರಮೇಶ್ವರ್ ವಿವಾಹ ಸಂಚಾರಕ್ಕೆ ಬಂದಾಗ ಏ ಕುರ್ಸಾಲ್ಯ ಪಾರ್ವತಿ ಪರಮೇಶ್ವರ್ ವಿವಾಹ ಸಂಚಾರಕ್ಕೆ ಬಂದಾಗ ಹೌದು ಪಾರ್ವತ ದೇವಿಗೆ ಮೋಹ ಹೆಚ್ಚಾಗಿ ಎದಿ ಹಾಲು ಧರಣಿಗೆ ಬಿದ್ದು ಬಿತ್ತು ಈ ಎದಿ ಹಾಲು ವ್ಯರ್ಥ ಆಗಿ ಹೋಗಬಾರ್ದತ್ತೇಳಿ ಏ ಎದಿ ಹಾಲನ್ನು ಮಣ್ಣಿನ ಜೊತೆ ಕೂಡಿಸಿದಳು ಕಲಿಸಿ ಕೂಡಿಸ್ತು ಕೂಡಿಸಿದಳು ಹಾ ಹಾಲನ್ನು ಮಣ್ಣಿನೊಳಗೆ ಕೂಡಿಸಿದಳು ಹೌದು ಕೂಡಿಸಿ ಬಲಕಿನ ಎದಿ ಹಾಲಿನಿಂದ ಒಂದು ಗಂಡು ಗೊಂಬಿ ತಯಾರು ಮಾಡಿದ್ರು ಹೌದು ಹೌದು ಎಡಕ್ಕಿನ ಎದಿ ಹಾಲನ್ನು ಮಣ್ಣಿನೊಳಗೆ ಕೂಡಿಸಿ ಹೆಣ್ಣು ಗೊಂಬಿ ತಯಾರು ಮಾಡಿದ್ರು ಹೌದು ಹೌದು ಇವು ಎರಡು ಗೊಂಬೆಗಳಿಗೆ ಪಾರ್ವತಿ ಪರಮೇಶ್ವರ ಕೂಡಿ ಪಾರ್ವತ ದೇವಿ ಒಬ್ಬಕ್ಕಿನೇ ಮಾಡಿದ್ರು ಹೌದು ಪಾರ್ವತ ದೇವಿಗೆ ಆ ಜೀವಕಳ ತುಂಬುದಾಗ್ಲಿಲ್ಲ ಆಗ್ಲಿಲ್ಲ ಒಬ್ಬಕ್ಕಿನೇ ಇದ್ರು ಹೌದು ಪರಮೇಶ್ವರ ಹೌದು ಬಂದು ಕೇಳ್ತಾನ ಏನತ್ರಿ ಪಾರ್ವತ ದೇವಿ ಮಕ್ಕಳಾಡುವಂತ ಗೊಂಬೆಗಳು ಮಾಡಿದಲ್ಲ ಯಾಕೆ ಮಾಡಿದ ಕೇಳ್ದ ಅವಾಗ ಪಾರ್ವತ ದೇವಿ ಹೇಳ್ತಾಳ ಏನತ್ತ ಪತಿ ದೇವ ಓ ಅವಳೇ ಶಂಕರ ಹಾ ಇವು ಎರಡೂ ಗೊಂಬೆಗಳಿಂದ ಒಂದು ಮತ ಬೆಳಿಬೇಕಾಗ್ಯದ ಹೌದು ಹೌದು ಏನು ಎರಡೂ ಗೊಂಬಿಗಳು ನಮ್ಮ ವಿಷಯ ಹೆಚ್ಚಾದಗಳೇ ಅವ್ರಿಗೆ ಹುರುಪ್ ಬರ್ಲಕತ್ತದ ಹಾ ಮತ್ತ ಹಾ ಬರ್ರಿ ಬಾ ಮತ್ತೆ ಎತ್ತ ಹುರುಪ ತನು ಅವು ಪರಮೇಶ್ವರ ಆ ಜೀವಕಾಳ ತುಂಬುವಂತ ಶಕ್ತಿ ನಿನ್ನ ಬಲ್ಲಕ್ಕದ ಜೀವಕಾಳ ತುಂಬ ಅಂದ ಕೂಡಲೇ ಎರಡು ಗೊಂಬಿಗೆ ಜೀವಕಾಳ ತುಂಬಿ ಎಲ್ಲಿ ಬಿಟ್ರು ಎಲ್ಲಿ ಜಾಗ್ರತಪೂರ್ ಸೀಮೆ ಆಗಿಬಿಟ್ರು ಬಿಟ್ರು ಮತ್ತು ಯೋಗ ಹೆಚ್ಚಿಗಿತ್ತಂದ್ರೆ ಒಂದೇ ಗೊಂಬಿ ಮಾಡಬೇಕಾಗಿತ್ತು ಎರಡು ಗೊಂಬಿ ಯಾಕೆ ಮಾಡಿದ್ರು ಪಾರ್ವತಿ ದೇವಿ ಬೇಕಲ್ಲ ಹಾ ಮಾಸ್ತರ ಒಂದೇ ಗೊಂಬಿ ಮಾಡ್ಬೇಕಾಗಿತ್ತು ಪಾರ್ವತಿ ದೇವಿ ಎರಡು ಗೊಂಬಿ ಯಾಕೆ ಮಾಡಿದ್ರು ಬೇಕಲ್ಲ ಎರಡು ಗೊಂಬಿಗಳ ಸಂಯೋಗದಿಂದ ಒಂದು ಮತ ಬೆಳಿಬೇಕಾಗ್ಯದ ಹೌದು ಎರಡು ಗೊಂಬಿಗಳ ಸಂಯೋಗದಿಂದ ಯಾರು ಹುಟ್ಟಿ ಬಂದ್ರು ಆದಿಗೊಂಡ ಮಗ ಹುಟ್ಟಿ ಬಂದ ಹೌದು ಆದಿಗೊಂಡಗ 6 ಮಂದಿ ಮಕ್ಕಳು ಅದ್ರೊಳಗ ಕಡೆ ಹುಟ್ಟು ಉಂಡಾಡು ಪದಮಗೊಂಡ ಹೌದು ಉಂಡಾಡು ಪದಮಗೊಂಡಗ 2 ಮಂದಿ ಹೆಂಡ್ರು 84 ಮಂದಿ ಮಕ್ಕಳು ಹೌದು ದೊಡ್ಡ ಫ್ಯಾಮಿಲಿ ಇವ್ರದು ಬರ್ರಿ ಸರ್ ಅದೇ ಇಲ್ಲ ಆ ಜಾನಪದ ಯಾಕೆ ಕಡಲ್ಲ ಪ್ರಸ್ತಾವನೆ ಮಾಡ್ರಿ ಮಾಸ್ತರ್ ಕೂಡಿ ಗಂಟಲ್ ಮಾಡ್ಯಾರಲ್ರಿ ಹುಡುಕರ್ನ ಕಂಡ್ರ ಕಡ್ಕಿಲೆ ಹೋಗಿ ಕಿಟಕಿ ತೆರೆಯಾಕಿ ಹುಡುಕರ್ನ ಕಂಡ್ರ ಕಡ್ಕಿಲೆ ಹೋಗಿ ಕಿಟಕಿ ತೆರೆಯಾಕಿ ಮುದುಕರ್ನ ಕಂಡ್ರ ಮುರುಕ್ ಮಾಡಿ ಮಾರಿ ತಿರುವಾಕಿ ಹಾರಾಡಿ ಬಂದ್ರ ಹದಿಗೆಡ್ಸಿ ಬಿಟ್ಟಾಕಿ ಇಲ್ಲ ಹಿರಿಯರೇ ಮಾಡ್ಯಾರ ನಿಲ್ರಿ ಸರಿ ಇಲ್ಲ ಅದು ಶಿಸ್ತು ಸಮಿತಿ ಮಾಡಕ್ಕಿಂತ ಮೊದಲು ಮಾಡ್ಯಾರ ಸರ್ ಅದು ತಾರೀಖ್ ಐತಲ್ರಿ ತಾರೀಖ್ ಬಿಟ್ಟಾರ ತಾರೀಕಿಗೆ ರೀ ಮಾರ್ಚ್ 3ನೇ ತಾರೀಕಿಗೆ ಬಿಟ್ಟಾರಲ್ರಿ ಮತ್ತೆ ಇವರು ಯೂಟ್ಯೂಬ್ದಾಗ ಬಿಟ್ಟಾರ ಸರ್ ಅದು ಅಪ್ಲೋಡ್ ಆಗ್ಯದ್ರಿ ಯೂಟ್ಯೂಬ್ ಈ ತರ ಹೇಳಿದ್ರಾಗ್ರಿ ಶಿಸ್ತು ಸಮಿತಿ ಆಗ್ಯದ್ರಿ ಇಲ್ಲ ಬಿಡು ಯಾವ ಸಮಿತಿ ಆಗಿಲ್ಲ ಹಾ ಯಾವಾಗ ಬಂದ್ರಿ ಅದು ಇಲ್ಲ ಶಿಸ್ತು ಸಮಿತಿ ಆಗ್ಯದ್ರಿ ಓ ಶಿಸ್ತು ಸಮಿತಿ ಆಗ್ಯದ್ರಿ ಅಣ್ಣ ಇದು ಏನು ಶಿಸ್ತು ಸಮಿತಿಯಾಗೆ ತಗೊಳ್ಳಿ ಸುತ್ತ ಹೇಳಕತ್ತಿಲ್ಲ ಇದು ಆಗೋಕಿನ ಮುಂಚೆನೆ ಆಗಿಲ್ಲ ಇದು ರಿಕಾರ್ಡ್ ಏನಾಗ್ಯದ ನೋಡು ನಿಮ್ಮ ಶಿಸ್ತು ಸಮಿತಿ ಆಗಿಂದೇನೆ ಆಗ್ಯದ ಮತ್ತೊಮ್ಮೆ ಲಮಾನಟಿ ತುಕಾರಾಮ್ ಮಹಾರಾಜರು ಬಣ್ಣ ಹಾಕೋಬೇಡ ಅಂತ ಹೇಳ್ಯಾರಿಲ್ಲ ಮತ್ತು ಅವರು ಹಾಕೊಂಡಾರ ಈಗ ಹಾಕೊಳಕ್ಕೆ ಒಲ್ಲತ್ತಿರಪ್ಪ ಈಗ ಯಾಕೆ ಹಾಕೊಳಕ್ಕೆ ಒಲ್ಲತ್ತೀರಿ ಅಂದ್ರೆ ಅವ್ರು ಮಹಾರಾಜ್ ಹಾಕೊಂಡ್ರೆ ನಡೀತ ನೀವು ಹಾಕೊಳಿದ್ರು ಯಾರೇ ಬಣ್ಣ ಬ್ಯಾಡ ಅಂತ ಹೇಳಿವಲ್ರಿ ಅವ್ರು ಬ್ಯಾಡ ಅಂತ ಹೇಳ್ಯಾರ ಅವ್ರು ಯಾಕೆ ಹಾಕೊಂಡ್ರು
ಯಾರೇ ರಾಮಾಯಣ ತುಕಾರಾಮ್ ಮಹಾರಾಜರು ಯಾವಾಗ ಹೋದ್ರಿ ಮತ್ತೆ ಶಿಸ್ತು ಸಮಿತಿ ಆಗ್ಯದ ಅಂತ ಹೇಳ್ತಿರಲ್ಲ ಸಮಿತಿ ಹೇಗಾದ್ರಿ ನಮ್ಗೆ ಹೋಯ್ದು ಕಟ್ತಾರಲ್ಲಿ ಸೋಮಪ್ಪ ಇಂಥ ಯಾರ ಮುಂದೆ ಹೇಳ್ಕೊತ ಹೋಗ್ಬೇಡ. ಶಿಸ್ತು ಕಮಿಟಿ ಯಾರು ಮಾಡ್ಯಾರ ಹೇಳು? ಏನು ಅಟ್ಯಾಕ್ ರಮೇಶ್ ಮಾಡ್ಯಾನ? ಬಾಗೇವಾಡ ತಾಲೂಕದವ್ರಿ ಮಾಡ್ಯಾರಿ. ಹೆಸರೇನು ಹೇಳು? ಮುದ್ಕಡ್ ಮಾಸ್ತಾರಿ, ಇಂಗ್ಲೇಶ್ವರ ಜಕ್ಕಳ್ ಮಾಸ್ತರು, ಮುದ್ಕಡ್ ಮಾಸ್ತರು, ಕೊಳೂರು ಸಿದ್ದಕ್ಕ. ನೀವು ಒಟ್ಟ ಹೇಳ್ಬೇಡ್ರಣ ಒಟ್ಟ. ಹಚ್ರಿ ಫೋನ್ ಹಚ್ರಿ ಅಲ್ರಿ ಸರ್ ಫೋನ್ ಹಚ್ರಿ ಪಟ್ಟ. ದಯವಿಟ್ಟು ಇಲ್ಲಿ ಕೇಳ್ರಿ ಗ್ರಾಮಸ್ಥರು, ಶಿಸ್ತು ಸಮಿತಿ ಏನಪ್ಪಾ ಅಂತಂದ್ರೆ ಯಾರು ಅಶ್ಲೀಲವಾಗಿ ಏನು ಪದಗಳು ಹಾಡ್ತಾರಲ್ಲ ಅವ್ರನ್ನ ಕ್ರಮ ಕೈಗೊಳ್ಬೇಕಂತ ಆದೇಶ ಐತಿ. ಹೌದು, ಇವ್ರು ಏನೋ ಯಾವುದು ಹಾಡಿಲ್ಲ ಬಿಟ್ಟಿಲ್ಲ, ಇಲ್ಲಿ ಸುಮ್ಮನೆ ತಂದು ಗದ್ದಲ ಮಾಡಕ್ ಹೋಗ್ಬೇಡ್ರಿ. ಏನ್ ಪದಗಳದಾವ ಅವ್ ನೇರವಾಗಿ ಹಾಡ್ರಿ. ಅವ್ರು ಯಾರು ಹಾಡ್ಯಾರಲ್ಲ ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡ್ರಿ. ನೀವು ಇಲ್ಲಾರ ತಂದ್ ಕಿಸೆ ಇಲ್ಲಿ ಹೋಗ್ಸಕ್ ಹೋಗ್ಬೇಡ್ರಿ. ಎಲ್ಲಿ ಏನಾಗೈತಿ ಯಾರು ಹಾಡ್ಯಾರಲ್ಲ ಅವ್ರ ಮ್ಯಾಗ ಕೊಡ್ರಿ. ನೀವು ಇಲ್ಲಿ ತರಕ್ ಹೋಗ್ಬಾರ್ದದು, ಸುಮಾಡ್ರಿ. ಹಲೋ, ಈಗ ಎಲ್ಲ ಕಮಿಟಿಯವ್ರು ಕೂಡಿಸಿರ ಹಿಂಗೆ ಮಾಡಿದ್ರೆ ಹೆಂಗ್ರಿ? ನೀವು ಅಧ್ಯಕ್ಷರಿದ್ರಿ, ಹಿಂಗ್ಯಾಕ್ರಿ ಅಧ್ಯಕ್ಷರ? ನಮ್ಮ ಹೇಗೆ ದಬ್ಬಾಳಿಕೆ ಮಾಡ್ತೀರ? ಸಿದ್ಧಾವಕ್ಕ ಬಡಿತಾಡ್ರಿ ನಮ್ಮನ್ನ. ಇಲ್ಲ, ಅವ್ರು ಯಾಕಂತ ಕೇಳಿದ್ರೆ ಮೊದಲ ಇತ್ತು ಜಾನಪದ, ಈಗ ಸ್ವಲ್ಪ ಒಮ್ಮಿದೆ ಮೇಲೆ ಬ್ಯಾನ್ ಆಗನ ಅದು ಸ್ವಲ್ಪ ದುಃಖ ಆಗ್ಲಕತ್ತ. ಏನು ಜಾನಪದ ಹಾಡು ಗಡಿ ಒಮ್ಮಲಿ ಬಿಡೋಣ, ಅದು ತ್ರಾಸ ಆಕೈತ್ರಿ ಅವ್ರಿಗೆ. ಕೇಳಕ್ ಕಲಾವಿದ್ರು ಜಾನಪದ ರೀ ಅವ್ರ. ಬರ್ರಿ ನಮ್ಮ ಮಾಸ್ತರ್ ಕಡೆ ಹೋಗ್ರಿ, ಬೇಕಲ್ಲ. ಯಾಪತ್ ಕೇಳಿದ್ರ ಜಾಗ್ರತ್ಪುರ ಅಲ್ಲಿ ಇಲ್ಲಿ ತಳಗ್ ಬಂದದ. ಈಗ ಹಾ ಪದಮಗೊಂಡಿಗೆ 2 ಮಂದಿ ಹೆಣ್ರು, ಹೌದು, 84 ಮಂದಿ ಮಕ್ಕಳು. ಊರಾಗ ಜಿಂಕಾದೇವಿ ಜೊತೆ ಲಗ್ನ ಆದ. ಇಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸ್ ಮಕ್ಕಳು ಹತ್ತಿ ಕಂಕಣದವ್ರು ಹುಟ್ಟಿ ಬಂದ್ರು. ಹೌದು, ಇದು ಸಂಯೋಗದಿಂದ. ಹೌದು. ಮತ್ತೆ ಯೋಗ ಹೆಚ್ಚಿಗಿತ್ತಂದ್ರ ಆ ಪದಮಗೊಂಡು ದೂರ ಇರಬೇಕಾಗಿತ್ತು. ಯಾಕ? ಸಂಯೋಗದಿಂದ 42 ಮಂದಿ ಹುಟ್ಟಿ ಬಂದ್ರು. ಹೌದು, ಮುಂದೆ ಅಂತವರಿಗೆ ವಾಕ್ವಾದ ಆಯ್ತು. ಹೌದು, ಉಂಡಾಡ ಪದಮಗೊಂಡು ಉಂಡು ಊರಾಗೆ ತಿರುಗಾಳಕತ್ತಾನ. ಹೌದು. ಇವ ನಮ್ಮಂಗ್ ಕೆಲಸ ಮಾಡ್ಬೇಕಂತೇಳಿ ತಾಯಿ ತಂದಿ ಮುಂದೆ ಹೇಳ್ದ ಕೂಡಲೇ ತಾಯಿ ತಂದಿ ಹೇಳ್ತಾರ ಪದಮಗೊಂಡಗ, ಏನತ್ರಿ? ಪದಮಗೊಂಡ, ಹೌದ, ನೀನು ಇಷ್ಟು ದಿವಸ ಏನು ಉಂಡು ಊರಾಗ ತಿರುಗಾಡಿದಲ್ಲ, ಸರಿ ತಿರುಗಾಡಿದಲ್ಲ, ಇನ್ನು ಮ್ಯಾಲ ನೀ ತಿರುಗಾಳಕ್ ಹೋಗ್ಬೇಡ. ಹೌದು. ನೀನು ಏನಪ್ಪಾ ಅಂತ ಕೇಳಿದ್ರೆ ನೀನು ಮಾನ್ಯದೊಳದೊಳಗೆ ನೇಗಿಲು ಹೊಡಿಬೇಕಾಗ್ಯದ. ಹೌದು. ನೀನು ಎತ್ಕೊಳ ತಗೋ, ನೇಗಿಲು ತಗೋ ಅಂತ ಹೇಳಿ. ಹೌದು. ಆ ಆದಿಗೊಂಡ ಆ ಪದಮಗೊಂಡಿಗೆ ಹೇಳಿದ ಕೂಡಲೇ ಯಾಕಾಗಲ್ಲ ಅಂತೇಳಿ ತಂದಿ ಮಾತಿಗೆ ಒಗ್ಗಟ್ಟು ನೇಗಿಲು ತಗೊಂಡು ಎತ್ತುಗಳು ಹೊಡ್ಕೊಂಡು ಮಾನ್ಯದ ಹೊಲದೊಳಗೆ ನೇಗಿಲು ಹೊಡೆದ್ರ ನೇಗಿಲು ಹೊಡೆದ ಕೂಡಲೇನೆ ಏನಾತ್ರಿ? ಅವಾಗ ಆದಿಗೊಂಡು ಹೇಳ್ತಾನ, ಏನತ್ರಿಪ್ಪ? ಯಪ್ಪ, ಎಲ್ಲ ಕಡೆಗೆ ನೇಗಿಲು ಹೊಡಿಕರೆ, ಹೌದ, 3 ಕಣ್ಣಿನ ಹೊತ್ತಿಗೆ ಮಾತ್ರ ನೇಗಿಲು ಹಾಯಿಸ್ಬೇಡ ಹೇಳ್ದ. ಹೌದು. ಅವಾಗ ನೇಗಿಲ ಹೊಡ್ಕೊತ 3 ಕಣ್ಣಿನ ಹೊತ್ತಿಗೆ ಒಯ್ದು ನೇಗಿಲು ಹಾಯಿಸದ. ಹೌದು. ಹೊತ್ತು ಹೊಡೆದು 2 ಭಾಗ ಆಯ್ತು, ಇಬ್ಬಾಗಾಯ್ತು. ಹೊತ್ತನ್ಯಾನ ಕುರಿ ಮ್ಯಾಲ ಬರ್ಲಕತ್ತು. ಹೌದು. ಕುರಿ ಅನ್ನೋದೇ ಕೂನಿಲ್ಲ, ಕುರಿ ಅನ್ನೋದೇ ಕೂನಿಲ್ಲ. ರೋಣಿ ಮಿರ್ಗ ಮಳಿ ಒಳಗೆ ಹುಳಾನೆ ಹುಟ್ಲಕತ್ತಾವ ಭೂಮಿ ಅಂತ ಹೇಳಿ ಫುಲ್ಲ ಕಂಟಿ ತಂದು ಹುತ್ತಿನ ಮೇಲೆ ಇಟ್ಟು ಉರಿ ಹಚ್ಚದ. ಆ ಉರಿ ಜಳಕ ಕುರಿಗೆ 6 ಬಣ್ಣ ಬತ್ತು. ಎಷ್ಟು ಬಣ್ಣ? 6 ಬಣ್ಣ ಬತ್ತು. 6 ಬಣ್ಣ ಬತ್ತು. ಹೌದು. ಅವೇ ಕುರಿ ಸಂಗಟ್ಟ ಕೂಡಿ ಎಲ್ಲಿ ಹೋದ? ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕು ಬಂಕಾಪುರ ಸೀಮ್ಯಾಗ ಹೋದ. 1 ದಿವಸ 2 ದಿವಸ 3 ದಿವಸ ಉಂಡಾಡ ಪದಮಗೊಂಡ ಹೊಟ್ಟಿಗನ್ನ ಇರಲಾರ್ದು ಉಪವಾಸ ತಿರುಗಾಳಕತ್ತ. ಇದು ಯಾರಿಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ರೇವಣ ಸಿದ್ಧ ಗೊತ್ತಾಯ್ತು. ಹೌದು. ರೇವಣ ಸಿದ್ಧ ಶಿಷ್ಯನ ಕಷ್ಟ ನೋಡಿ. ಹೌದು. ಆ ಪದಮಗೊಂಡನ ಬಲಿಯಕ್ಕೆ ಬಂದತ್ತಾನ. ಏನತ್ರಿ? ಪದಮಗೊಂಡ ಉಪವಾಸ ತಿರುಗಾಳಕ್ ಹೋಗ್ಬೇಡ. ಕುರಿ ಕೆಚ್ಚರದೊಳಗೆ ಹಾಲು ಅದಾವ. ಹೌದು. ಕುರಿ ಕೆತ್ತಲ್ದಾಗೆ ಅಮೃತ ಐತಿ. ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಹಾಲು ಕಾಸಬೇಕು, ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಗುರು ಶಿಷ್ಯಾಗ ಕಲಿಸದ. ಗುರು ಹೇಳಿದ ಪ್ರಕಾರ ಪಟ್ಟಿ ತೆಗೆದುಕೊಂಡು ಪದಮಗೊಂಡ ಹಾಲು ಹಿಂಡದ. ಹೌದು. ಹಾಲು ಕಾಸ್ಬೇಕಂತ ಬೆಂಕಿ ಸಿಗಲಿಲ್ಲ. ಹೌದು. ಆರ್ಯಣದಾಗ ಒಂದು ಕೊಂಪಿ ಇತ್ತು, ಕೊಂಪಿ ಒಳಗ ಸ್ವಲ್ಪ ಹೊಗೆ ಬರ್ಲಕತ್ತಿತ್ತು. ಹೌದು. ಉದಕಟ್ಟಿ ಹೆಚ್ಚದಾತು.
ಹೊಗೆ ಬರ್ಲಕತ್ತಿತ್ತು. ಹೌದು ಅಲ್ಲಿ ಹೋದ್ರೆ ಬೆಂಕಿ ಸಿಗಬಹುದಂತೇಳಿ ಪದ್ಮಗೊಂಡು ಹೋಗಿ ಆ ಕೊಂಪಿ ಮುತ್ತು ನಿಂತು ಬೆಂಕಿ ಕೇಳ್ದ. ಹೌದು ಬೆಂಕಿ ನೀಡ್ಲಿಕ್ಕೆ ಚುಮಲಾದೇವಿ ಹೊರಗೆ ಬಂದಳು. ಹೌದು ಹೌದು ಆ ಬೆಂಕಿ ನೀಡ್ಕೊತ್ತೆ ಆ ಪದ್ಮಗೊಂಡಗ ಯಾರಪ್ಪ ಅಂತ ಕೇಳಿದ್ರು ಚುಮಲಾದೇವಿ ನೋಡಲು. ಆ ಪದ್ಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ್ನು ನೋಡಿ ಪದ್ಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು. ಹೌದು ಮನಸ್ಸೋತಳು. ಹೌದು ಮನಸ್ಸಾಯ್ತು. ಹೌದು ಹಾ ಅವನ ರೂಪ ಲಾವಣ್ಯ ಅಂದ ಚಂದವನ್ನು ನೋಡಿ ಆಯ್ತು. ಹಿಂಗಾಯ್ತು. ಅವನ ರೂಪಿ ಹಂಗಿತ್ತು. ಹೌದು ಹಾ ಹಿಂದೆ ಹಂಗ ಬರ್ರಿ. ಮನಸ್ಸು ಮಾಡಿದ್ರು. ಹೌದು ಮಾಡ್ಕೊಂಡ್ರೆ ನಾ ಇವನಿಗೆ ಲಗ್ನ ಆಗ್ಬೇಕಂತ ಹೇಳಿ ಹೇಳಿ ಪಣ ತೊಟ್ಲು, ಹಠ ತೊಟ್ಲು. ಹೌದು ಖರೆ ಚುಮಲಾದೇವಿ ಒಬ್ಬಕ್ಕಿನ ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಖುದಾಯಿ ರಾಕ್ಷಿನೂ ಓದ್ತಾರ, ಗಂಧ ರಾಕ್ಷಿನೂ ಓದ್ತಾರ. ಹೌದು ಆ ರಾಕ್ಷಿ ಆಶ್ರಯದಳು ಚುಮಲಾದೇವಿ ಇದ್ಳು. ಹೌದು ಆ ಉಂಡಾಡು ಪದ್ಮಗೊಂಡ ಉಗ್ರ ಅವತಾರ ತೊಟ್ಟು ತೊಟ್ಟು ಖುದಾಯಿ ರಾಕ್ಷಿನ ಸಂಹಾರ ಮಾಡ್ದ. ಹೌದು ಏನ್ ಮಾಡ್ದ? ಸಂಹಾರ ಮಾಡ್ದ. ಸಂಹಾರ ಮಾಡಿ ಭಾವನ ಬಿರುದಾವಳಿಗಳು ತಯಾರು ಮಾಡಿ ಚುಮಲಾದೇವಿನ ಕೈ ಹಿಡಿದು ಕುರಿ ಹಟ್ಟಿ ಕರ್ಕೊಂಡು ಬಂದ. ಹೌದು ಕುರಿ ಹಟ್ಟಿ ಕರ್ಕೊಂಡು ಬರತ್ತಂದ್ರೆ ರೇವಣ ಸಿದ್ಧಿಗೆ ಎಲ್ಲ ಗೊತ್ತಾಗಿತ್ತು. ಹೌದು ಹೌದು ಇವರು ಲಗ್ನ ಮಾಡ್ಬೇಕು ಆರ್ಯಣದಾಗ. ಹಾ ಇವರಿಬ್ಬರಿಗೆ ಕೂಡಿಸ್ಬೇಕು. ಹೇಳಿ ಏನ್ ಮಾಡ್ಬೇಕು? ಇಬ್ಬರಿಗೆ ಕೂಡಿಸ್ಬೇಕಂತ ಹೇಳಿ ಅಗಲಿಸ್ಬೇಕಲ್ಲಿಲ್ಲ ಅವರು, ಕೂಡಿಸ್ಬೇಕಂತ ಹೇಳಿ ಚುಮಲಾದೇವಿನ ಪದ್ಮಗೊಂಡನ ಕೂಡಿಸ್ಬೇಕಂತ ಹೇಳಿ ಹೌದು ಇವ್ರು ಲಗ್ನ ಮಾಡ್ಬೇಕಂತ ಹೇಳಿ ಹೌದು ಆ ಲಗ್ನ ತಯಾರು ಮಾಡಿದ್ರು. ಹೌದು ಹತ್ತಿ ಕಂಕಣ ಕಟ್ಟಬೇಕಂತೇಳಿ ಹತ್ತಿ ಹುಡುಕ್ಯಾಡ್ದ, ಹತ್ತಿ ಸಿಗಲಿಲ್ಲ. ಸಿಗಲಿಲ್ಲ. ಕುರಿ ಉಣ್ಣಿನ ಕತ್ತರಿಸ್ದ. ಕತ್ತರಿಸಿ ಕುರಿ ಉಣ್ಣಿನ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈ ಒಳಗ ಕಟ್ಟಿ ಕಟ್ಟಿ ಕುರಿ ಹಿಕ್ಕಿ ಕಾಳನಿ ಅಕ್ಕಿ ಕಾಳ ಮಾಡಿ ಅಕ್ಷತೆ ಹಾಕಿ ಆರ್ಯಣದಾಗ ಲಗ್ನ ಮುಗಿಸಿದ್ರು. ಹೌದು ಲಗ್ನ ಮುಗಿಸಿದ್ರು. ಹೌದು ಅಲ್ಲಿ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು. ಇವರು ಪದ್ಮಗೊಂಡಗ ಚುಮಲಾದೇವಿಗೆ ಆ 42 ಮಂದಿ ಉಣ್ಣಿ ಕಂಕಣದವ್ರು ಹುಟ್ಟಿ ಬಂದ್ರು. ಹೌದು ಆ ಹೌದು ಮತ್ತ ವಿವೋಗೆ ಹೆಚ್ಚಿಗಿತ್ತಂದ್ರ ರೇವಣ ಸಿದ್ಧ ಅನ್ಬೇಕಾಗಿತ್ತು. ಹೌದು ಜಗತ್ತಿನ ಅಗಲದೇ ಶ್ರೇಷ್ಠ ಅದ. ಹಾ ನೀವಿಬ್ರು ಆಗಲ್ರಿ, ಲಗ್ನ ಆಗ್ಬೇಡ್ರು. ಲಗ್ನ ಆಗ್ಬೇಡತ್ತ ಅಂದೇನು ಇಲ್ಲ ಇಲ್ಲ. ಸಂಯೋಗದಾಗ ಸುಖ ಅದ, ಸಂಯೋಗದಾಗ ಆನಂದ ಅದ. ಹೌದು ಮತ ಬೆಳೀತದ. ಹೌದು ಎದರದಿಂದ? ಸಂಯೋಗದಿಂದ. ಹೌದು ಆ 42 ಮಂದಿ ಹೆಣ್ಮಕ್ಳು, 42 ಮಂದಿ ಗಂಡಸು ಮಕ್ಕಳು ಯಾರಿಗೆ ಹುಟ್ಟಿ ಬಂದ್ರು? ಪದ್ಮಗೊಂಡನ ಹೊಟ್ಟಲೆ ಹುಟ್ಟಿ ಬಂದ್ರು. ಹೌದು ಇದ್ರೊಳಗೆ ಜಗ್ಗಲ ಮುತ್ತಯ್ಯ, ಸಾಯಿ ಮುತ್ತಯ್ಯ, ಸೋಯಿ ಮುತ್ತಯ್ಯ, ಶಾಂತ ಮುತ್ತಯ್ಯ, ಬರಗಲ ಮುತ್ತಯ್ಯ, ಅಂಬಲಿ ಮುತ್ತಯ್ಯ, ಕಂಬಳಿ ಮುತ್ತಯ್ಯ, ದೀಪಿರಾಯ್, ದೇವರಾಯ್, ವೀರರಾಯ್, ಹೆಮ್ಮಾಳ್ರಾಯ್, ಪ್ರೌಢರಾಯ್, ಭೋಜರಾಯ್, ಏಕಜಡಿ ಮುತ್ತಯ್ಯ, ಪದಮುತ್ತಯ್ಯ, ಹಾಲು ತಿಪ್ಪರಾಯ, ನಡಹಟ್ಟಿ, ನಾಗರಾಯ, ಅಡ ನೀಮುತ್ತಯ್ಯ, ಗುಂಟೆರಾಯ್, ಕೆಂಗರಾಯ್, ತುರ್ಬಿನರಾಯ್, ಕಟ್ಟಿರಾಯ್, ಕೌಡಿರಾಯ್, ಬೆಲ್ಲದರಾಯ್, ಬನ್ಯರಾಯ್, ಮನ್ಯರಾಯ್, ಅವ್ಯನವರು, ಮಜ್ಗೆರಾಯ್, ಹಾಲುಗಟ್ಟಿ ಕಣದ್ರಾಯ, ಹೊನ್ನ ರೇವಣ್ಣ, ಹಾಲು ರೇವಣ್ಣ, ನಂದಿ ರೇವಣ್ಣ ಅಂತ ಹೇಳಿ ಹಿಂಗ ಪದ್ಮಗೊಂಡಗ 42 ಮಂದಿ ಹುಟ್ಟಿ ಬಂದ್ರು. ಹೌದು ಇದ್ರೊಳಗ ದೇವರಾಯ. ಹೌದು ದೇವರಾಯನ ಹೊಟ್ಟಿಲೆ ದೀಪಕ್ ರಾಯ, ಧೂಪಕ್ ರಾಯ, ಆಲಕ್ ರಾಯ, ಪಾಲಕ್ ರಾಯ, ಆಣಕ್ ರಾಯ, ಚಾಣಕ್ ರಾಯ, ಸೈರಿಕ್ ಬಂಬರಾಯ, ಕರಿಗೌಡ್, ಕೆಂಚ ಗೌಡ್, ಸೋಮರಾಯ, ತುಕಾಪರಾಯ, ಜಕ್ರಾಯ, ಮಾಳಿಂಗರಾಯ, ರೆಬ್ಬರಾಯ, ಬೀರ್ಮುತ್ಯ, ಕನ್ನಮುತ್ಯ, ಸೋಮುತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ. ಇದು ಕೂಡಿ ಇದೇನ್ರಿ? ನಾ ತೆಲುಗೊಬ್ರು ಕೇಳಿದ್ರೆ ನಾ ಏನು ಹೇಳಿ? ಈ ಚೀಟಿ ಕೊಡೋರು ಭಾಳ ಮಂದಿ ಆಗ್ಯಾರಪ್ಪ ಇಲ್ಲಿ. ಅವರು ಕೇಳಿದ್ರು, ನೀವು ಕೇಳಕತ್ತೀರಿ. ಬರೇ ಚೀಟಿ ಕೊಡೋದು. ನೀವು ಚೀಟಿ ಕೊಟ್ಟು ನಮ್ಮ ವಿಷಯದೊಳಗೆ ನಡಬರಕ್ ಬರ್ತೀರಿ. ಆ ಮಾಸ್ತರ್ ಇದ್ರ ನಿನಗೆ ಬರ್ತದಿಲ್ಲೋ, ಬರಲ್ಲೋ, ಬರ್ತದಿಲ್ಲೋ ಅಂತೇಳಿ ಅವ್ರು ಹತ್ತಾರ. ಹಾ ಬರೇ ಚೀಟಿ ಇಟ್ಟು ಜೋಡಿ ಒಂದು ರೊಕ್ಕ ಬಂದ್ರ ಹೇಳ್ಬೋದು ನಾವು. ಏನು ಕಾಕ ಹೇಳ್ಬಿಡ್ರಿ ಅವ್ರು. ಅವರೇ ಹೇಳ್ಬಿಡ್ರಿ. ಯಾಕಂತ ಕೇಳಿದ್ರ ಬಿಡ್ರಿ ಅವ್ರಿಗೆ. ಅವರು ಆಗಲಿ ದೂರ ಹೋಗೋರು ಅದಾರ. ಅವರು ಹಾ ನಿಮ್ಮ ವಿಷಯ ಹೇಳಿಕೆ ದೂರ ಹೋಗ್ಲಿ ಆಗಲ್ರಿ ಅಂತಕ್ಕಂಥದ್ದು ಮಾತ ಹೇಳಿ ಕೊಡೋದೇ ಶ್ರೇಷ್ಠ ಅದ. ಹೌದು ಅವ್ರಿಗೆ ಕೊಡ್ರಿ. ಹೇಳಲ್ಲ ನಾವು. ಇಲ್ಲಿ ಅಗಲಿದ್ರಿಂದ ಏನಾಯ್ತು, ಹೌದು ಹೆಂಗ ದುಃಖ ಆಯ್ತು ಅನ್ನೋದು ಅನ್ನುವಂಥದ್ದೊಂದು ಅಣ್ಣ ತಮ್ಮರ ಖ್ಯಾಲಿಯನ್ನು ಹಾಡಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಹೋಗ್ತದ. ಹೌದು ಸಭಾ ಶಾಂತ ಐತೆ.